ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ ಅಖಂಡ ತಾಂಡವಂ. ಈ ಚಿತ್ರದ ಬಗ್ಗೆ ಇವತ್ತು ನಾವು ಮಾತನಾಡುವಂತ ಒಂದು ವಿಷಯ. ಹೌದು, ಅಖಂಡ ತಾಂಡವಂ. ತೆಲುಗಿನ ನಾಯಕ ನಟರಾದ ನಟಸಿಂಹ ನಂದಮೂರಿ ಬಾಲಕೃಷ್ಣ ಹಾಗೂ ಬೋಯಪಾಟಿ ಶ್ರೀನು ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬರುತ್ತಿರುವಂತಹ ಚಿತ್ರವೇ ಅಖಂಡ ತಾಂಡವಂ. ಹೌದು, ನಮ್ದು ಸನಾತನ ಧರ್ಮ ಉವಾಚ ಅಂತ ಯೂಟ್ಯೂಬ್ ಚಾನಲ್ ಅಲ್ವಾ. ಧರ್ಮದ ಬಗ್ಗೆ, ದೇಶದ ಬಗ್ಗೆ, ದೇವ್ರ ಬಗ್ಗೆ ಬಿಟ್ಟು ಈ ಸಿನಿಮಾ ಬಗ್ಗೆ, ಚಿತ್ರದ ಬಗ್ಗೆ ನಾನು ಏನಕ್ಕೆ ಮಾತಾಡಕ್ ಬಂದಿದ್ದೀನಿ. ಇದಕ್ಕೂ ಮುಂಚೆ ನಾನು ಯಾವುದೇ ಸಿನಿಮಾ ಬಗ್ಗೆ, ಚಿತ್ರದ ಬಗ್ಗೆ ನಾನು ವಿಡಿಯೋ ಮಾಡಿರ್ಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಅದು ತೆಲುಗಿನ ಚಿತ್ರದ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ. ಇದುವರೆಗೂ ನನಗೆ ಅಷ್ಟು ತಿಳಿದಿರ್ಲಿಲ್ಲ, ತಿಳುವಳಿಕೆ ಇರ್ದಿರ್ಲಿಲ್ಲ. ಮೊದಲೇ ಹೇಳಿದ್ದೀನಿ, ನಾನು ಈಗೀಗ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಅಂತ. ಎಲ್ಲದಕ್ಕೂ ಸಮಯ ಅನ್ನೋದು ಬರ್ಬೇಕಲ್ಲ ಸ್ನೇಹಿತರೆ. ಆ ಸಮಯ ಬಂದಾಗ ಯಾರ ಕೈಯಲ್ಲಿ ಯಾವ ಕಾರ್ಯ ಮಾಡಿಸ್ಬೇಕು ಅನ್ನೋದು ಆ ಭಗವಂತನೇ ಡಿಸೈನ್ ಮಾಡಿಟ್ಟಿರ್ತಾನೆ. ಆ ಸಮಯ ಬಂದಾಗ ಆ ಒಂದು ಕಾರ್ಯ ಅವರ ಕೈಯಲ್ಲೇ ಮಾಡ್ತಾರೆ. ಅದಕ್ಕೆ ಈಗ ನನಗೆ ಸಮಯ ಬಂತು. ಇದಕ್ಕೂ ಮುಂಚೆ ಯಾವುದೇ ಚಿತ್ರದ ಬಗ್ಗೆ ನಾನು ಈ ರೀತಿ ಮಾತಾಡಕ್ಕೆ ಬಂದಿರಲಿಲ್ಲ. ಚಿತ್ರದ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ, ಅದಕ್ಕೂ ಬಲವಾದ ಒಂದು ಕಾರಣ ಇದೆ ಸ್ನೇಹಿತರೆ. ಇದಕ್ಕೂ ಮುಂಚೆ ನಟಸಿಂಹ ನಂದಮೂರಿ ಬಾಲಕೃಷ್ಣ, ಬೋಯಪಾಟಿ ಶ್ರೀನು ಅವರ ಕಾಂಬಿನೇಷನ್ ಅಲ್ಲಿ 3 ಚಿತ್ರಗಳು ಬಂದಿದ್ದಾವೆ ಸ್ನೇಹಿತರೆ. ಮೊದಲನೇದು ಸಿಂಹ, ಎರಡನೇದು ಲೆಜೆಂಡ್, ಮೂರನೇದು ಅಖಂಡ. ಆ ಸಿಂಹ ಮತ್ತೆ ಲೆಜೆಂಡ್ ನಲ್ಲಿ ಒಂದು ಬೇರೆ ಬೇರೆ ಕಥೆಯನ್ನು ಒಳಗೊಂಡಂತಕ್ಕ ಒಂದು ಚಿತ್ರಗಳವು. ಮೂರನೇದು ಅಖಂಡ. ಆ ಅಖಂಡ ಚಿತ್ರದಲ್ಲಿ ಶಿವನನ್ನ, ಈಶ್ವರನನ್ನ ಹೈಲೈಟ್ ಮಾಡಲಾಗಿದೆ ಸ್ನೇಹಿತರೆ. ದೇವರನ್ನ ಹೈಲೈಟ್ ಮಾಡಲಾಗಿದೆ. ನಮ್ಮ ಧರ್ಮವನ್ನ, ಹಿಂದೂ ಧರ್ಮವನ್ನ ಮತ್ತೆ ದೇವರ ಬಗ್ಗೆ, ದೇವಾಲಯಗಳಿಗೆ ಸಂಬಂಧಿಸಿದಂತೆ ಅದರಲ್ಲಿ ಒಂದಷ್ಟು ಕತೆ ಅವರು ಬರೆದಿದ್ದಾರೆ ಸ್ನೇಹಿತರೆ. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಅದು ಎಲ್ರಿಗೂ ಇಷ್ಟವಾಯಿತು, ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಕಂಡಿತು. ಆ ಬೆನ್ನಲ್ಲೇ ಈಗ ಅಖಂಡ ತಾಂಡವಂ ಅಂತ ಅದಕ್ಕೆ 2ನೇ ಪಾರ್ಟ್ ಆಗಿ ಈ ಚಿತ್ರ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಈಗ ಈ ಚಿತ್ರದ ಕತೆ ಏನಂದ್ರೆ ನಮ್ಮ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ದೇವರ ಬಗ್ಗೆ ನಾನು ಈ ಕತೆ ಮಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿರ್ದೇಶಕರಾದಂತ ಬೋಯಪಾಟಿ ಶ್ರೀನಿ ಅವರು ಹೇಳಿದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಈ ಅಖಂಡ ತಾಂಡವಂ ಅನ್ನುವ ಚಿತ್ರದಲ್ಲಿ ದೇಶದ ಬಗ್ಗೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ ಬರ್ತಾ ಇದೆ. ಅದಕ್ಕೋಸ್ಕರನೇ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ದೇವರಿಗೋಸ್ಕರ ಯಾರೇ ಸಿನಿಮಾ ಮಾಡಿದ್ರೂ ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ಸ್ನೇಹಿತರೆ. ಆ ಚಿತ್ರ ಯಾವುದು ಅಂತ ನಮಗೆ ಬೇಕಾಗಿಲ್ಲ, ಯಾವ ಭಾಷೆ ಅಂತ ನಮಗೆ ಬೇಕಾಗಿಲ್ಲ. ಆ ಚಿತ್ರದಲ್ಲಿ ಯಾವ ಹೀರೋ ನಟಿಸ್ತಾ ಇದ್ದಾರೆ, ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಬೇಕಾಗಿಲ್ಲ. ಆ ಚಿತ್ರದಲ್ಲಿ ಒಂದಷ್ಟು ಒಳ್ಳೆ ಸಂದೇಶ ಇದೆಯಾ, ದೇವರ ಬಗ್ಗೆ ಆಗಿರ್ಬೋದು, ಧರ್ಮದ ಬಗ್ಗೆ ಆಗಿರ್ಬೋದು, ದೇಶದ ಬಗ್ಗೆ ಆಗಿರ್ಬೋದು, ಮುಂದಿನ ಪೀಳಿಗೆ ಆ ಒಂದು ದಾರಿಯಲ್ಲಿ ಹೋಗೋದಕ್ಕೆ ಏನಾದ್ರೂ ಒಂದು ಸಂದೇಶ ಇದೆಯಾ, ದಾರಿ ಸಿಗುತ್ತಾ, ಅದನ್ನ ಮಾತ್ರ ನಾನು ನೋಡ್ಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಈ ಅಖಂಡ ತಾಂಡವಂ ಅನ್ನೋ ಚಿತ್ರದಲ್ಲಿ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ದೇವರ ಬಗ್ಗೆ ಸ್ಟೋರಿ, ಕಥೆ ಬರ್ದಿದ್ದೀನಿ. ಇದರಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಈ 3 ನೀವು ನೋಡ್ತೀರಾ ಅಂತ ನಿರ್ದೇಶಕರು ಗಟ್ಟಿಯಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನಮ್ಗೆ ನಮ್ಮ ಸನಾತನ ಧರ್ಮದಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವುಗಳಿಗಿಂತ ಪವಿತ್ರ ಗ್ರಂಥಗಳಿಗೆ ಬೇರೆ ಯಾವ್ದಿದಾವೆ ಹೇಳಿ? ಅದ್ರ ಬಗ್ಗೆ ಅವುಗಳನ್ನ ಪರಿಚಯ ಮಾಡುತ್ತಾ ಕತೆ ಬರೆದು ಸಿನಿಮಾದಲ್ಲಿ ತೋರಿಸ್ತೀನಿ ಅಂದ್ರೆ ನಮ್ಮಂತ ಸನಾತನ ಧರ್ಮದ ಅನುಯಾಯಿಗಳಿಗೆ ಆಸಕ್ತಿ ಅನ್ನೋದು ಇರೋದಿಲ್ವಾ? ಒಂಚೂರು ಜಾಸ್ತಿನೇ ಇರುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಬೇಕನ್ನೋ ಒಂದು ಕುತೂಹಲ ನಮ್ಗಿರುತ್ತೆ ಅಲ್ವಾ? ಅದಕ್ಕೋಸ್ಕರನೇ ಆ ಬಲವಾದ ಒಂದು ಕಾರಣಕ್ಕಾಗಿ ಈ ಅಖಂಡ ತಾಂಡವಂ ಅನ್ನೋ ಚಿತ್ರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೂ ಮುಂಚೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಎಲ್ಲಾ ಭಾಷೆಗಳಲ್ಲಿ ಕೂಡ ದೇವರಿಗೆ ಸಂಬಂಧಿಸಿದ ಎಷ್ಟೋ ಸಿನಿಮಾಗಳು ಬಂದಿದ್ದಾವೆ. ಕೆಲವು ಸಿನಿಮಾಗಳು ಹಿಟ್ ಆಗಿದ್ದಾವೆ, ಕೆಲವು ಸಿನಿಮಾಗಳು ಫ್ಲಾಪ್ ಆಗಿದ್ದಾವೆ. ಆ ಸಿನಿಮಾ ಕಥೆಯಲ್ಲಿ ಬಲ ಇದ್ರೆ ಹಿಟ್ ಆಗ್ತವೆ, ಬಲಹೀನವಾಗಿದ್ರೆ ಫ್ಲಾಪ್ ಆಗ್ತವೆ. ಕನ್ನಡದ ಕಂಠೀರವ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರು ದೇವರಿಗೆ ಸಂಬಂಧಿಸಿದ ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ. ನೆನಪಿಲ್ಲ ಅನ್ಸುತ್ತೆ ಆ ಸಿನಿಮಾಗಳ ಹೆಸರು. ಎಷ್ಟೋ ಸಿನಿಮಾಗಳು ಇಟ್ಟಿದ್ದಾವೆ. ಅವ್ರ ಮಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬಜರಂಗಿ 1, ಬಜರಂಗಿ 2 ಅಂತ ಅದರಲ್ಲಿ ಹನುಮಂತರ ಬಗ್ಗೆ ಹೈಲೈಟ್ ಮಾಡಿದ್ದಾರೆ. ಆ ಸಿನಿಮಾಗಳೆಲ್ಲ ಹಿಟ್ ಆಗಿಲ್ವಾ? ಕಾರಣ ಏನು? ದೇವ್ರ ಬಗ್ಗೆ ಆ ಸಿನಿಮಾದಲ್ಲಿ ತೋರಿಸಿರೋದೆ ಅದು ಹೈಲೈಟ್ ಆಗುತ್ತೆ. ಸಿನಿಮಾದಲ್ಲಿ ದೇವರ ಬಗ್ಗೆ
ಕತೆ ಬಲವಾಗಿದ್ದರೆ ಆ ಭಗವಂತನೇ ಆ ಸಿನಿಮಾವನ್ನ ಸಕ್ಸಸ್ ಮಾಡ್ತಾನೆ, ಯಶಸ್ಸು ಆಗೋ ತರ ಹಿಟ್ ಆಗೋ ತರ ಮಾಡ್ತಾನೆ. ಅದೇ ರೀತಿ ತೆಲುಗಲ್ಲಾಗಿರ್ಬೋದು, ತಮಿಳು, ಹಿಂದಿಯಲ್ಲಿ ಎಷ್ಟೋ ಸಿನಿಮಾಗಳು ಬಂದಿದ್ದಾವೆ. ತೆಲುಗಲ್ಲಿ ಇತ್ತೀಚೆಗೆ ದೇವ್ರ ಬಗ್ಗೆ ಬಂದಿರತಕ್ಕಂಥ ಸಿನಿಮಾಗಳು ಕಾರ್ತಿಕೇಯ 1, ಕಾರ್ತಿಕೇಯ 2 ಎರಡು ಸಿನಿಮಾಗಳು ಬಂತು. ಎರಡು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾದವು. ಅದರಲ್ಲಿ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿಯ ಬಗ್ಗೆ ಹೈಲೈಟ್ ಆಗಿ ತೋರಿಸಿದ್ದಾರೆ, ಅದಕ್ಕೆ ಆ ಸಿನಿಮಾಗಳು ಹಿಟ್ ಆಯ್ತು. ಅದೇ ರೀತಿ ಹನುಮಾನ್ ಅಂತ ಒಂದು ಚಿತ್ರ ಬಂತು, ತೇಜಸ್ ಅಜ್ಜ ಅವರು ನಾಯಕರಾಗಿ ಮಾಡಿರ್ತಕ್ಕಂಥ ಸಿನಿಮಾ. ಅದು ಸ್ಟೋರಿ ಸಿಂಪಲ್ ಆಗಿರುತ್ತೆ, ಕತೆ ಅಷ್ಟು ದೊಡ್ಡದೇನಿಲ್ಲ, ಸಿಂಪಲ್ ಆಗೇ ಇದೆ. ಲಾಸ್ಟ್ ಅಲ್ಲಿ ಒಂದು 15 ನಿಮಿಷ, ಕ್ಲೈಮ್ಯಾಕ್ಸ್ ಅಲ್ಲಿ 15 ನಿಮಿಷ ಭಗವಂತ ಹನುಮಂತನ ಬಗ್ಗೆ ತೋರಿಸಿದ್ದಾರೆ. ಆ 15 ನಿಮಿಷ ಆ ಸಿನಿಮಾವನ್ನ ಎಲ್ಲೋ ಎತ್ಕೊಂಡು ಒಂದು ಉತ್ತುಂಗ ಸ್ಥಿತಿಯಲ್ಲಿ, ಉನ್ನತ ಸ್ಥಾನದಲ್ಲಿ ಇಟ್ಟು. ಕಾರಣ, ಆ ಸಿನಿಮಾದಲ್ಲಿ ಹನುಮಂತ, ಆಂಜನೇಯ ಇದ್ದಾರೆ, ಆಂಜನೇಯನ ಬಗ್ಗೆ ತೋರಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಮತ್ತೊಂದು ಸಿನಿಮಾ, ದೇವರಿಗೆ ಸಂಬಂಧಿಸಿದ ಮತ್ತೊಂದು ಸಿನಿಮಾ ಮಹಾವತಾರ್ ನರಸಿಂಹ. ಆ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ನಟರು ಇಲ್ಲ, ಹೀರೋ ಇಲ್ಲ, ಹೀರೋಯಿನ್ ಇಲ್ಲ, ಬರೀ ಆನಿಮೇಷನ್ ಬೊಂಬೆಗಳಿಗೆ ಸಂಬಂಧಿಸಿದ ಒಂದು ಸಿನಿಮಾ. ಆ ಸಿನಿಮಾ ಯಾವ ಮಟ್ಟದಲ್ಲಿ ಹಿಟ್ ಆಯ್ತು, ಶೇಕ್ ಮಾಡಿಬಿಡ್ತೀವಿ ಇಂಡಿಯಾನೇ. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತು. 12ರಿಂದ 15 ಕೋಟಿ ಬಡ್ಜೆಟ್ ಅಷ್ಟೇ, ಅದು ಸುಮಾರು 300-400 ಕೋಟಿ ಗಳಿಕೆ ಮಾಡ್ತು. ಕಾರಣ ಏನು? ಅದರಲ್ಲಿ ಶ್ರೀ ಮಹಾವಿಷ್ಣುವಿನ ಅವತಾರವಾದಂತಹ ನರಸಿಂಹನ ಬಗ್ಗೆ ಪರಿಚಯ ಮಾಡಿದ್ದಾರೆ. ನರಸಿಂಹನ ಬಗ್ಗೆ ಸ್ಟೋರಿ ಮಾಡಿ ಒಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಕಂಡರು. ಕಾರಣ ಏನು? ಆ ಸಿನಿಮಾದಲ್ಲಿ ನರಸಿಂಹ ಸ್ವಾಮಿ ಇದ್ದಾನೆ. ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಈ ಒಂದು ಕಾರಣಕ್ಕಾಗಿಯೇ ಅಖಂಡ ತಾಂಡವಂ ಚಿತ್ರದ ಬಗ್ಗೆ ಈ ರೀತಿ ನಾನು ಇಷ್ಟು ಹೆಚ್ಚಾಗಿ ಮಾತನಾಡ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಕನ್ನಡದ ಮತ್ತೊಂದು ಸಿನಿಮಾ ಕಾಂತಾರ. ಆ ಕಾಂತಾರ ಸಿನಿಮಾ ಬಿಡುಗಡೆ ಆಗಕ್ಕೂ ಮುಂಚೆ ರಿಷಬ್ ಶೆಟ್ಟಿ ಯಾರು ಅಂತ ಕರ್ನಾಟಕಕ್ಕೆ ಮಾತ್ರ ಗೊತ್ತಿತ್ತು, ಅದು ಅರ್ಧಂಬರ್ಧ. ಯಾವಾಗ ಕಾಂತಾರ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯ್ತೋ, ಆವಾಗ ರಿಷಬ್ ಶೆಟ್ಟಿ ತಾಕತ್ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು. ಅಂಥದ್ದು ಏನಿದೆ ಆ ಚಿತ್ರದಲ್ಲಿ? ಸಾಧಾರಣವಾದ ಒಂದು ಕಥೆನೇ, ಆದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಇದೆ ಅಲ್ವಾ, ಆ ಒಂದು ಸೀನ್ ಮಾತ್ರ ಆ ಸಿನಿಮಾನ ಎಲ್ಲೋ ಎತ್ಕೊಂಡು ಹೋಗಿ ಇಡ್ತು. ಆ ಸಿನಿಮಾದಲ್ಲಿ ಅವರ ಸಂಪ್ರದಾಯ ದೇವ್ರ ಬಗ್ಗೆ ತೋರಿಸಿದ್ದಾರೆ, ಪಂಜುರ್ಲಿ ದೇವ್ರ ಬಗ್ಗೆ ತೋರಿಸಿದ್ದಾರೆ. ಅದಕ್ಕೆ ಆ ಸಿನಿಮಾ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯಿತು. ಅದರ ಬೆನ್ನಲ್ಲೇ ಇನ್ನೊಂದು ಸಿನಿಮಾ ಬಂತು, ಪಾರ್ಟ್ 1, ಕಾಂತಾರ ಚಾಪ್ಟರ್ 1 ಅಂತ. ಅದರಲ್ಲಿ ಪೂರ್ತಿಯಾಗಿ ಶಿವನ ಬಗ್ಗೆ ತೋರಿಸಿದ್ದಾರೆ, ಈಶ್ವರನ ಬಗ್ಗೆ ತೋರಿಸಿದ್ದಾರೆ. ಆ ಈಶ್ವರನ ಬಗ್ಗೆ ತೋರಿಸಿರ್ತಕ್ಕಂಥ ಒಂದು ಕತೆ ಆಸಕ್ತಿಕರವಾಗಿ ಎಲ್ಲರ ಗಮನ ಸೆಳೆಯಿತು. ಅದಕ್ಕೆ ಆ ಕಾಂತಾರ ಚಾಪ್ಟರ್ 1 ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯಿತು. ಅದಕ್ಕೆ ಸ್ನೇಹಿತರೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಆಗಲಿ, ದೇವರ ಬಗ್ಗೆ ಆಗಲಿ ಸಿನಿಮಾ ಮಾಡಿದ್ರೆ ಅದರಲ್ಲಿ ಕತೆ ಚೆನ್ನಾಗಿದ್ರೆ ಎಲ್ಲರೂ ನೋಡ್ತಾರೆ, ಎಲ್ಲರೂ ತಲೆ ಮೇಲೆ ಇಟ್ಕೊಳ್ತಾರೆ, ಪೂಜಿಸ್ತಾರೆ. ಹಳೆ ಕಾಲಕ್ಕೆ ಹೋಯ್ತು, ಹೀರೋಗಳನ್ನ ನೋಡಿ ಸಿನಿಮಾಗೆ ಹೋಗ್ತಾ ಇದ್ರು ಅಭಿಮಾನಿಗಳು. ಈಗ ಎಲ್ಲ ಬದಲಾವಣೆ ಆಗ್ಬಿಟ್ಟಿದೆ. ಆಡಿಯನ್ಸ್, ಪ್ರೇಕ್ಷಕರು ಎಲ್ಲ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಹೀರೋ ಬೇಕಾಗಿಲ್ಲ, ಕಮಿಡಿಯನ್ ಬೇಕಾಗಿಲ್ಲ, ಹೀರೋಯಿನ್ ಬೇಕಾಗಿಲ್ಲ. ಆ ಸಿನಿಮಾದಲ್ಲಿ ಕಂಟೆಂಟ್, ಕತೆ ಬಲವಾಗಿದ್ರೆ ಸಾಕು. ಹೀರೋ ಯಾರಾದ್ರೂ ಪರವಾಗಿಲ್ಲ, ಜನ ಆ ಚಿತ್ರವನ್ನ ಯಶಸ್ವಿ ಮಾಡಿ ಒಂದು ಸ್ಥಾನದಲ್ಲಿ ಇಡ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ನಾನು ಹೇಳಿರೋದು. ಸನಾತನ ಧರ್ಮದ ಬಗ್ಗೆ, ದೇವರ ಬಗ್ಗೆ ಸಿನಿಮಾಗಳು ಬಂದ್ರೆ ಜನರು ಈಗ ನೋಡ್ತಾ ಇದ್ದಾರೆ, ಆಸಕ್ತಿ ತೋರಿಸ್ತಾ ಇದ್ದಾರೆ. ಈಗ ಅದೇ ದಾರಿಯಲ್ಲಿ ತೆಲುಗಿನ ಈ ಅಖಂಡ ತಾಂಡವಂ ಅನ್ನೋ ಚಿತ್ರ ಕೂಡ ಬರ್ತಾ ಇದೆ ಸ್ನೇಹಿತರೆ. ಈ ಚಿತ್ರದಲ್ಲಿ ಕೂಡ ಸನಾತನ ಧರ್ಮ, ದೇವರು, ದೇಶವನ್ನ ಹೈಲೈಟ್ ಮಾಡುತ್ತಾ ಕಥೆಯನ್ನು ಬರೆದಿದ್ದಾರೆ. ನವೆಂಬರ್ 21, 2025 ನಿನ್ನೆ ಶುಕ್ರವಾರ ಸಾಯಂಕಾಲ ಈ ಅಖಂಡ ತಾಂಡವಂ ಚಿತ್ರಕ್ಕೆ ಸಂಬಂಧಿಸಿದ ಟ್ರೈಲರ್ ಬಿಡುಗಡೆ ಆಗಿದೆ ಸ್ನೇಹಿತರೆ. ಯೂಟ್ಯೂಬ್ ಅಲ್ಲಿ ನೀವು ನೋಡಿರ್ಬೋದು, ನೋಡಿಲ್ಲ ಅಂದ್ರೆ ನೋಡಿ, ನಾನು ನೋಡಿದ್ದೀನಿ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಅಷ್ಟಕ್ಕೂ ಆ ಟ್ರೈಲರ್ ನಲ್ಲಿ ಏನಿದೆ, ಆ ಕತೆ ಏನಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಟ್ರೈಲರ್ ಶುರುವಾಗುತ್ತಲೇ ಒಂದು ಬೇಸ್ ವಾಯ್ಸ್ ಅಲ್ಲಿ ಕೆಲವೊಂದು ಡೈಲಾಗ್ಗಳು ಬರ್ತವೆ ಸ್ನೇಹಿತರೆ. ಆ ಡೈಲಾಗ್ಗಳು ಏನಿರ್ತವೆ? ಈ ಭವ್ಯ ಭಾರತ ದೇಶದಲ್ಲಿ ಸನಾತನ ಧರ್ಮದ ಭಕ್ತರು ತುಂಬಾನೇ ಇದ್ದಾರೆ. ದೇವರಂದ್ರೆ ಪ್ರಾಣ ಕೊಟ್ಬಿಡ್ತಾರೆ.
ಅಂತ ದೇವ್ರ ಬಗ್ಗೆ ನಂಬಿಕೆ ಇರತಕ್ಕಂಥ ಒಂದು ಭಕ್ತರು ಎಲ್ಲಿ ಏನಾದರೂ ಯಾರಿಗೆ ಏನಾದರೂ ಕೂಡ ಭಗವಂತ ಬಂದು ಕಾಪಾಡ್ತಾನೆ ಅಂತ ಬಲವಾದ ನಂಬಿಕೆ ಇಟ್ಕೊಂಡಿದ್ದಾರೆ. ಎಲ್ಲಿ ಏನಾದರೂ ಕೂಡ ಭಗವಂತನು ಯಾವುದೇ ಪರಿಸ್ಥಿತಿಯಲ್ಲಿ ಖಂಡಿತ ಬರೋದಿಲ್ಲ ಅನ್ನೋ ಮನಸ್ಥಿತಿಯನ್ನ ಜನರಲ್ಲಿ ನಾವು ಮಾಡಬೇಕು. ಆ ರೀತಿ ಬದಲಾವಣೆ ಮಾಡಬೇಕು ಅವರ ಮನಸ್ಸನ್ನ ಅಂತ ಟಾರ್ಗೆಟ್ ಅನ್ನ ಇಟ್ಕೊಂಡು ಅದಕ್ಕೆ ಏನು ಮಾಡಬೇಕು, ಭಗವಂತನ ಮೇಲೆ ಭಕ್ತರಿಗೆ ಇರತಕ್ಕಂಥ ಒಂದು ನಂಬಿಕೆನ ದೂರ ಮಾಡಬೇಕು, ನುಚ್ಚು ನೂರು ಮಾಡಬೇಕು, ಅದಕ್ಕೆ ಏನೇನು ಪ್ಲಾನ್ಗಳು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ ವಿಲನ್ಗಳು. ಅದಕ್ಕೆ ಏನು ಮಾಡ್ತಾರೆ, 2025ರಲ್ಲಿ ನಾವು ವಿಶೇಷವಾಗಿ ಹೇಳ್ಕೊಳ್ಳುವಂಥದ್ದು ಏನಾದರೂ ನಡೆದಿದೆ ಅಂದರೆ ಮಹಾಕುಂಭಮೇಳ. ಆ ಮಹಾಕುಂಭಮೇಳವನ್ನು ಟಾರ್ಗೆಟ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಆ ಮಹಾಕುಂಭಮೇಳದಲ್ಲಿ ಕೋಟ್ಯಾನುಗಟ್ಟಲೆ ಜನ ಬರ್ತಾರೆ ಅಲ್ವಾ, ತುಂಬಾ ಜನ ಬರ್ತಾ ಇರ್ತಾರೆ. ಆ ಒಂದು ಮಹಾಕುಂಭಮೇಳದಲ್ಲಿ ಏನಾದರೂ ಮಾಡಬೇಕು, ಜನರಿಗೆ ಭಯ ಬರೋ ರೀತಿಯಲ್ಲಿ ಏನಾದರೂ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಅದನ್ನ ಕಾಪಾಡೋದಕ್ಕೆ ಧರ್ಮ ಯುದ್ಧಕ್ಕೆ ನಿಂತರೆ ಯಾವ ರೀತಿ ಇರುತ್ತೆ, ದೇಶದ ಪರವಾಗಿ ಧರ್ಮದ ಪರವಾಗಿ ಹೋರಾಡೋದಕ್ಕೆ ಒಬ್ಬ ಸೈನಿಕ ಬೇಕು, ಯಾರಾದರೂ ಒಬ್ಬ ಯೋಧ ಬೇಕು. ಆ ಯೋಧನೆ ನಂದಮೂರಿ ಬಾಲಕೃಷ್ಣ ಅಘೋರ ಪಾತ್ರದಲ್ಲಿ ಬಂದು ದೇಶವನ್ನು ರಕ್ಷಣೆ ಮಾಡೋದಕ್ಕೆ, ನಮ್ಮ ಧರ್ಮವನ್ನು ಕಾಪಾಡೋದಕ್ಕೆ ಬರುವಂತಹ ಒಂದು ಕ್ಯಾರೆಕ್ಟರ್ ಪಾತ್ರನೇ ಅಘೋರ ಪಾತ್ರ. ಅದೇ ರೀತಿ ಆ ಟ್ರೈಲರ್ ಅಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಭಾರತ ದೇಶವನ್ನು ಸರ್ವನಾಶ ಮಾಡೋದಕ್ಕೆ ಕೆಲವೊಂದು ಆರ್ಮಿಗಳು ಬರ್ತವೆ ಸ್ನೇಹಿತರೆ. ಅದು ಪಾಕಿಸ್ತಾನ್ಗೆ ಸಂಬಂಧಿಸಿದ ಆರ್ಮಿ ಅನ್ಸುತ್ತೆ ಸ್ನೇಹಿತರೆ. ಅದು ಉಗ್ರರ ಜೊತೆ ಸೇರಿ ಉಗ್ರರ ಕೈ ಜೋಡಿಸಿ ನಮ್ಮ ಭಾರತ ದೇಶವನ್ನು ಸರ್ವನಾಶ ಮಾಡೋದಕ್ಕೆ ಕೆಲವೊಂದು ಪ್ಲಾನ್ಗಳನ್ನು ಹಾಕ್ತಾರೆ ಸ್ನೇಹಿತರೆ. ಅವರ ಪ್ಲಾನ್ಗಳನ್ನೆಲ್ಲ ನುಚ್ಚು ನೂರು ಮಾಡುತ್ತಾ ನಮ್ಮ ದೇಶವನ್ನ ಧರ್ಮವನ್ನ ಕಾಪಾಡೋದಕ್ಕೆ ಒಬ್ಬ ಯೋಧ ಬೇಕಲ್ವಾ, ಆ ಯೋಧನಾಗಿ ಬರುವವನೇ ಬಾಲಕೃಷ್ಣ. ಧರ್ಮಕ್ಕೆ ಹಾನಿಯಾದಾಗ ಆ ಭಗವಂತನ ಒಂದು ಅಂಶವನ್ನು ಯಾರೋ ಒಂದು ರೂಪದಲ್ಲಿ ಕಳಿಸ್ತಾನೆ, ಆ ಧರ್ಮವನ್ನ ಸಂರಕ್ಷಣೆ ಮಾಡೋದಕ್ಕೆ, ದೇಶವನ್ನ ಕಾಪಾಡೋದಕ್ಕೆ. ಆ ಸಂರಕ್ಷಕನೇ ನಂದಮೂರಿ ಬಾಲಕೃಷ್ಣ. ಅದೇ ರೀತಿ ಆ ಅಘೋರ ಪಾತ್ರ ಮಾಡಿರ್ತಕ್ಕಂಥ ಬಾಲಕೃಷ್ಣ ಅವರು ಹೇಳುವಂತ ಒಂದು ಡೈಲಾಗ್ಗಳು ತುಂಬಾ ಇಂಟ್ರೆಸ್ಟ್ ಅಂತೂ ಆಸಕ್ತಿ ಅನಿಸು ಸ್ನೇಹಿತರೆ. ವಿಲನ್ಗಳಿಗೆ ಹೇಳ್ತಾ ಇರ್ತೇನೆ, ಇದುವರೆಗೂ ವಿಶ್ವದಲ್ಲಿ ನೀವು ಭಾರತವನ್ನ ಭೂಪಟದಲ್ಲಿ ಮಾತ್ರ ನೋಡಿರ್ತೀರಾ, ಆದ್ರೆ ಭಾರತ ದೇಶದ ವಿಶ್ವರೂಪವನ್ನು ನೀವು ನೋಡಿಲ್ಲ. ಒಂದು ಸಲ ಅಘೋರಿಗಳೆಲ್ಲ ಅಂದ್ರೆ ನಾವೆಲ್ಲ ಬಂದು ಶಬ್ದ ಮಾಡಿದ್ರೆ ಈ ಪ್ರಪಂಚನೇ ನಿಶಬ್ದ ಆಗೋಗುತ್ತೆ ಅಂತ ಒಂದು ಡೈಲಾಗು ತುಂಬಾ ಆಸಕ್ತಿಕರವಾಗಿದೆ ಸ್ನೇಹಿತರೆ. ಅದೇ ರೀತಿ ಮತ್ತೊಂದು ಡೈಲಾಗ್ ಇದೆ ಸ್ನೇಹಿತರೆ. ಅದು ಯಾವ ರೀತಿ ಇದೆ ಅಂದ್ರೆ, ದೇಶದ ತಂಟೆಗೆ ಬಂದ್ರೆ ನೀವು ದಂಡಿಸ್ತೀರಾ, ಅದೇ ದೇವರ ತಂಟೆಗೆ ಧರ್ಮದ ತಂಟೆಗೆ ಬಂದ್ರೆ ನಾನು ಖಂಡಿಸ್ತೀನಿ, ಕತ್ತರಿಸ್ಬಿಡ್ತೀನಿ ಅನ್ನೋ ಒಂದು ಪವರ್ಫುಲ್ ಡೈಲಾಗ್ ಇದೆ ಸ್ನೇಹಿತರೆ. ಅಂದ್ರೆ ಆ ಅಘೋರ ಕ್ಯಾರೆಕ್ಟರ್ ಅನ್ನೋದು ಧರ್ಮವನ್ನ ದೇಶವನ್ನ ಕಾಪಾಡೋದಕ್ಕೋಸ್ಕರನೇ ಇದೆ ಸ್ನೇಹಿತರೆ. ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಹಾನಿ ಮಾಡುವಂಥವನು ಯಾವನೇ ಆಗಲಿ ಆ ಅಘೋರ ಕ್ಯಾರೆಕ್ಟರ್ ಬಿಡೋದಿಲ್ಲ, ಖಂಡಿಸ್ತಾನೆ ಅಂದ್ರೆ ಸಾಯಿಸ್ತಾನೆ ಅಂತ ಅರ್ಥ ಸ್ನೇಹಿತರೆ. ಅದಕ್ಕೋಸ್ಕರನೇ ಈ ಅಖಂಡ ತಾಂಡವವನ್ನು ಸಿನಿಮಾದ ಕತೆ ತುಂಬಾ ಬಲವಾಗಿರುವುದರಿಂದ ಮುಂದಿನ ಪೀಳಿಗೆಗೆ ಅದು ಮಾದರಿಯಾಗುತ್ತೆ, ಒಂದು ದಾರಿ ದೀಪ ಆಗುತ್ತೆ. ನಮ್ಮ ಸನಾತನ ಧರ್ಮದ ಅನುಯಾಯಿಗಳು ಭಕ್ತರು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ತಪ್ಪದೆ ನೋಡುವಂತಹ ಒಂದು ಸಿನಿಮಾ ಅದು. ಆ ಸಿನಿಮಾವನ್ನು ನೋಡಿ ನಾವು ಕಲಿಬೇಕಾಗದಂಥ ಒಂದು ಅಂಶಗಳು ಯಥೇಚ್ಛವಾಗಿ ಇದ್ದಾವೆ ಆ ಸಿನಿಮಾದಲ್ಲಂತ ಡೈರೆಕ್ಟ್ರು ಬೋಯಪಾಟಿ ಶ್ರೀನವರು ಹೇಳಿದ್ದಾರೆ. ಅದಕ್ಕೆ ಸ್ನೇಹಿತರೆ ಈ ಒಂದು ಅಖಂಡ ತಾಂಡವವನ್ನು ಚಿತ್ರ ಡಿಸೆಂಬರ್ 5ನೇ ತಾರೀಕು ಪ್ರಪಂಚದಾದ್ಯಂತ ಪಾನ್ ಇಂಡಿಯಾ ಸಿನಿಮಾ ಆಗಿ 5 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ. ಇಂಥ ಚಿತ್ರಗಳನ್ನು ನೋಡದೆ ಕೆಲ್ಸಕ್ಕೆ ಬಾರದೆ ಇರೋ ಚಿತ್ರಗಳನ್ನೆಲ್ಲ ನೋಡ್ತೀರಾ, ಅದರಿಂದ ಏನು ಬರಲ್ಲ, ತುಂಬಾ ಒಂದು ಚೂರು ಕೂಡ ಒಂದು ಮೆಸೇಜ್ ಇರಲ್ಲ, ಸಂದೇಶ ಇರಲ್ಲ, ಟೈಮ್ ವೇಸ್ಟ್ ಅಷ್ಟೇ. ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ದೇವರ ಬಗ್ಗೆ ಈ ರೀತಿಯ ಒಂದು ಚಿತ್ರಗಳು ಬರಲಿ, ಭಾಷೆ ಯಾವುದಾದ್ರೂ ಆಗಿರ್ಬೋದು, ನಮ್ಮ ಸನಾತನ ಧರ್ಮದ ಬಗ್ಗೆ ದೇವರ ಬಗ್ಗೆ ಚಿತ್ರಗಳು ಬಂದರೆ ಖಂಡಿತ ನಾವು ನೋಡಲೇಬೇಕು, ಅದಕ್ಕೂ ಸಪೋರ್ಟ್ ಮಾಡಲೇಬೇಕು. ಜೈ ಶ್ರೀರಾಮ್. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.